ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಹೌಸ್ ಕ್ವೀನ್. ನಾನು ನಿಮ್ಮ ಹೌಸ್ ಕ್ವೀನ್. ಮತ್ತೊಂದು ಹೊಸ ವಿಡಿಯೋ ಎಲ್ಲರಿಗೆ ಸ್ವಾಗತ. ವಿಡಿಯೋ ಅನ್ನೋಕಿತನು ರೆಸಿಪಿ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡತ್ತೀನಿ ರೀ. ಯಾವುದಂದ್ರೆ ಈಗ ಆಲ್ರೆಡಿ ನಾನು ಶೇರ್ ಮಾಡೇನಿ ರೀ. ಒಬ್ಬೊಬ್ರಿಗೆ ಗೊತ್ತಾಗೈತೆ, ಒಬ್ಬೊಬ್ರಿಗೆ ಗೊತ್ತಾಗಿಲ್ಲ. ಅದಾಗ ಹೊಳ್ಳಿ ಕಮೆಂಟ್ ಬರತ್ತಿದ್ದು ಇದು ಯಾವ ರೀತಿ ಮಾಡೋದು ಅಂತಂದು. ಅದಕ್ಕೆ ನಿಮ್ಮ ನಾಯಿ ಮತ್ತು ಈ ರೆಸಿಪಿ ಹೊಳ್ಳಿ ಮತ್ತು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ ರೀ. ಏನಂದ್ರೆ ರೀ, ಇನ್ಸ್ಟೆಂಟ್ ರವಾ ಇಡ್ಲಿ ರೀ, ಚಿರೋಟಿ ರವೆ ಅನ್ಬೋದು. ಆಮೇಲೆ ನಮ್ಮ ಕಡೆ ಸಣ್ಣ ರವೆ ಅಂತಾರೆ ರೀ. ಆ ರವದ ಇಡ್ಲಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ ರೀ. ಏನು ಉದ್ದಿನ ಬೇಳೆ ನೆನೆ ಹಾಕೋ ನೆಸಸರಿ ಇಲ್ಲ ರೀ, ರುಬ್ಬು ನೆಸಸರಿ ಇಲ್ಲ ರೀ. ಆಮೇಲೆ ನಿನ್ನೆ ನೆನೆ ಹಾಕಬೇಕಾಗಿತ್ತು, ಇವತ್ತು ಮರ್ತೇನೋ ಅನ್ನೋನು ನೆಸಸರಿ ಇಲ್ಲ ರೀ. ಝಟ್ಕೆ ಪಟ್ ಹಾಕಾವ ಮಾತ್ರ ರೀ, ಲಗೇಜ್ಸನ ರೀ. ಆ ರೆಸಿಪಿ ನಿಮ್ಮ ಜೊತೆ ನಾನು ಶೇರ್ ಮಾಡೋಕ್ಕೋಗಿದ್ದೀನಿ ರೀ. ಆಮೇಲೆ ಮೇನ್ ಅಂದ್ರೆ ರೀ, ಪಿತ್ತು ಆಗಂಗಿಲ್ಲ ರೀ. ಇದ್ರ ಏನು ನೆನೆ ಇಡೋ ಅನ್ನೋದು ಇದನ್ನ ಇರಂಗಿಲ್ಲ, ಹುಳಿ ಅನ್ನೋದು ಅಂಶ ಇರಂಗಿಲ್ಲ ರೀ. ಅದಕ್ಕೆ ಆ ರೆಸಿಪಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತೀನಿ ರೀ. ಬರ್ರಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತೀನಿ ರೀ. ಹೆಂಗೆ ಅನ್ಸಿತ್ತು ಅನ್ನೋದು ಮಾತ್ರ ಕಮೆಂಟ್ ಮಾಡಿ ಹೇಳೋದು ಮರಿಬೇಡ್ರಿ. ಆಮೇಲೆ ಇಷ್ಟ ಆದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬು ಮಾಡಿರಿ. ಆಮೇಲೆ ಇದಕ್ಕೇನಿಲ್ಲ ರೀ, ನೋಡಿರಿ, ಮೊಸರು ಹತ್ತತ್ತೆ ರೀ. ತಾಜಾ ಮೊಸರು ಬೇಕು ಮಾತ್ರ ರೀ, ಗಟ್ಟಿ ಮೊಸರು. ಇದನ್ನ ಮಜ್ಜಿಗೆ ಮಾಡ್ಕೋಬೇಕು ರೀ. ತಾಜಾ ಬೇಕು ರೀ. ಹುಳಿ ಇತ್ತಂದ್ರೆ ಇಡ್ಲಿ ಹುಳಿ ಹಾಕೋ ಮಾತ್ರ ರೀ. ಇದನ್ನ ಮಜ್ಜಿಗೆ ಕಡ್ಕೊಂಡು ಹೋಗ್ತೇವೆ. ಇದೇನು ರವೆ ಐತಿರ್ಲ ರೀ, ಇದಕ್ಕೆ ಚಿರೋಟಿ ರವೆ ಅಂತಾರೆ ರೀ. ಆಮೇಲೆ ನಮ್ಮ ಕಡೆ ಸಣ್ಣ ರವೆ ಅಂತಂದು ಅಂತಾರೆ ನೋಡ್ರಿ. ಈ ರೀತಿ ಇರ್ತೈತೆ ನೋಡ್ರಿ. ಇದನ್ನೇನಿಲ್ಲ ರೀ, ನಮಗೆ ಎಷ್ಟು ಬೇಕು ಅಷ್ಟು ಇದನ್ನು ತೊಗೋದ್ರಿ ರವಾನ. ಅಂದ್ರೆ ಎಷ್ಟು ಕ್ವಾಂಟಿಟಿ ಬೇಕಷ್ಟು ನಾವು ತೊಗೊಂಡು ಇದಕ್ಕೇನಿಲ್ಲ ರೀ, ಅಡುಗೆ ಎಣ್ಣೆ ರೀ, ಆಮೇಲೆ ಸೋಡಾ ಹಾಕಿ ಚೆನ್ನಾಗಿ ತಿಕ್ಕೋಬೇಕು ರೀ. ಇದನ್ನು ನಾನು ನಿಮ್ಮ ಜೊತೆನ ಈಗ ತೋರಿಸ್ತೇನೆ ರೀ. ನೋಡಿ, ಈಗ ನೋಡ್ರಿ, ಇವ ತಾಜಾ ಮಜ್ಜಿಗೆನ ಕಡ್ಕೊಂಡನ್ರಿ. ಇದನ್ನೆಲ್ಲ ರೀ ಕಡ್ಗೊಲ್ಲೇ ಈ ರೀತಿಯಾಗಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಅಳಕ್ ಮಾಡ್ಕೋದ್ರಿ. ಮೊಸರು ಒಂದು ಬಳಿ ಮಜ್ಜಿಗೆ ಕಮ್ಮಿ ಬಿದ್ದರೆ ಭೀ ಒಂಚೂರು ಮ್ಯಾಲೆ ನೀರು ಹಾಕಿದ್ರು ನಡೀತೈತೆ ರೀ. ಆದ್ರೆ ನಂದು ಇತ್ತು ಮೊಸರು ಜಾಸ್ತಿ ನಾನು ಇದನ್ನ ಮಾಡ್ಕೊಂಡೀನಿ. ನೋಡೋಣ ಇದ್ರಾಗ ಎಷ್ಟು ಹಿಡಿಸೋದಷ್ಟು ನಾನು ರವೆ ಹಾಕ್ತೇನೆ ರೀ ಈಗ. ಆಮೇಲೆ ಇದನ್ನು ಸೈಡಕ್ಕೆ ಇಟ್ಟೇನಿ ರೀ. ಈಗೇನಿದೆ ರವೆ ಆಯ್ತಿಲ್ಲ ರೀ, ಈ ರವೆ ಏನಿಲ್ಲ ರೀ, ಇದಕ್ಕೈನ ಅಡುಗೆ ಎಣ್ಣೆ ಹಾಕ್ಕೊಂಡ್ರಿ. ನಾವು ಎಷ್ಟು ರವೆ ತೊಗೊಂಡಿರ್ತೀವಲ್ಲ ಕ್ವಾಂಟಿಟಿ ಮೇಲೆ, ಅದ್ರ ಮೇಲೆ ಒಂದು 2 ಸ್ಪೂನ್ ಹಾಕೋಷ್ಟು. ಈಗೇನು ಸ್ಪೂನ್ ಹಾಕೊಂಡಿಲ್ಲ, ಅದರಲ್ಲೇ ಹಾಕೋಬೋದು ನೀರು. ಆಮೇಲೆ ಇದ್ರೋಗನ ಸೋಡಾನು ಇದ್ರೋಗ ಒಂಚೂರು ಹಾಕೊಂಡ್ರಿ ಅಂದ್ರೆ ಇಡ್ಲಿ ಫಳ ಹಾಕಾವ್ರಿ. ಇದು ನೋಡ್ರಿ, ಇಷ್ಟು ಇಡ್ಲಿ ಇದಕ್ಕೆ ನಾ ಇಷ್ಟು ರವೆ ಎದಕ್ಕೆ ಸಾರಿ ಇಷ್ಟು ಇದನ್ನ ಹಾಕೋತೀನಿ ರೀ, ಸೋಡಾ. ಈ ರೀತಿ ಏನು ಮಾಡೋದೆಲ್ಲ ಇದೆ ಚೆಂದಂಗೆಲ್ಲ ಮಿಕ್ಸ್ ಮಾಡ್ಕೊಳ್ದ್ರಾಗ ಇದಕ್ಕೆಲ್ಲ ಎಣ್ಣೆ ಹತ್ತಬೇಕು ರೀ. ಈ ರವಕ್ಕೆ ಎಣ್ಣೆ ಹತ್ತಿತ್ತಂದ್ರೆ ಫಳ ಹಾಕಾವ್ರಿ ಇಲ್ಲಿ. ಈಗ ನೋಡಿರಿ, ಈ ರೀತಿ ಮಿಕ್ಸ್ ಆಗೈತೆ ರೀ ಅದು ಚೆನ್ನಾಗಿ. ಇದನ್ನೇನ ಇವೇನು ಅಳಗಾಡ್ಸ್ಕೊಂಡದ್ದು ಮಜ್ಜಿಗೆದವ್ರಲ್ಲೇ ಕಡಿದಿದ್ದು ಇದ್ರೊಳಗೇನಿಲ್ಲ ಹಾಕೊಂಡ್ರಿ. ಈ ರೀತಿ ಕನ್ಸಿಸ್ಟೆನ್ಸಿ ಆಗುತ್ತೆ ನೋಡ್ರಿ. ಇದನ್ನ ಗಟ್ಟಿ ಹಾಕತ್ರಿ ನೆನೆಯನ. ಅಂದ್ರೆ ಈಗ ಹಾಕಿನ್ಲಿ ರವೆ ಅನ್ನ ಇದನ್ನ ಆಗೈತ್ರಿ. ಇದು ನೆನಿತಂದ್ರೆ ಇನ್ನೊಂಚೂರು ಗಟ್ಟಿ ಹಾಕತ್ರಿ. ಹಂಗೆ ಎಲ್ಲರ ಒಂಚೂರು ಗಟ್ಟಿ ಅನ್ಸಿತ್ತಂದ್ರೆ ಇನ್ನೊಂಚೂರು ನೀರದನ್ನು ಹಾಕೋಬೋದು ರೀ. ಆಮೇಲೆ ಉಪ್ಪು ನಮ್ಗೆ ಎಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ರಿ ಎಲ್ಲ ಸಜ್ಜು ಮಾಡಿಡು. ಉಪ್ಪದು ಹಾಕಿಟ್ಟಂತಾರೆ ನೋಡ್ರಿ, ಈ ರೀತಿ ಇದನ್ನಾಗೈತ್ರಿ. ಇಷ್ಟು ಕನ್ಸಿಸ್ಟೆನ್ಸಿ ಇಟ್ಟಿತ್ತಂದ್ರೆ ಇನ್ನು ಒಂದು ಭಾಳ ಇಡಂಗಿಲ್ಲ ರೀ. ಚಟ್ನಿ ಮಾಡ್ತಾನೆ ಅಷ್ಟೇ ರೀ. ಭಾಳ 10-15 ನಿಮಿಷ ಭಾಳ ಆತ್ರಿ. ಭಾಳ ನೆನಿತಂದ್ರೂ ಒಂಥರ ಅನ್ಸ ಹಾಕತ್ರಿ.
ಇಷ್ಟು ಇಟ್ಟು ಇನ್ನು 10-15 ನಿಮಿಷ ಬಿಟ್ಟು ಆಯ್ತು ಇಡ್ಲಿ ಮಾಡಕ್ಕೆ ತೊಗೊಂಡ್ರೆ ಅನ್ಕಸ್ತಾನೆ ಚಟ್ನಿ ಮಾಡ್ಕೋತೀನಿ ರೀ. 10-15 ನಿಮಿಷ ಆಗೈತೆ ರೀ. ಈಗ ನೋಡ್ಬೋದು ನೀವು ಹಿಟ್ಟು ಚೆಂದಂಗೆ ನೆನದತ್ ರೀ. ಇದ ಕನ್ಸಿಸ್ಟೆನ್ಸಿ ಇರಲಿ. ನಂದು ಗಟ್ಟಿಗಿತ್ತು ರೀ ಒಂಚೂರು. ನಾ ಒಂಚೂರು ನೀರು ಹಾಕ್ಕೊಂಡೀನಿ ರೀ. ಈಗ ಇದನ್ನು ಹಾಕ್ಕೊಂಡ್ರಿ. ಇಲ್ಲಿ ನೀರು ಕಾಯಕ್ಕಿಟ್ಟೇನಿ ರೀ. ಆಮೇಲೆ ಒಂದು ಲಿಂಬು ಹೋಗ್ತಾನೆ, ಯಾಕಂದ್ರೆ ಕರ್ಗೆ ಆಗಂಗಿಲ್ಲ ರೀ ಅಂತಂದು. ಇನ್ನು ಈ ಪ್ಲೇಟ್ಸ್ಗೆ ಎಣ್ಣೆ ಹಚ್ಕೊಂಡೇನಿಲ್ಲ ರೀ. ಏನು ಮಾಡೋದ್ರಿ, ಇನ್ನು ಇದನ್ನ ಹಾಕಕ್ಕೆ ತಯಾರು ಮಾಡಿ ನೋಡಿರಿ. ಇಡ್ಲಿ ಹಾಕಕ್ಕೆ ನೀರು ಕಾಯಿಲ್ರಿ. ಒಂದೇನಿಲ್ಲ ಮೇನ್ ಟಿಪ್ಸ್ ಅಂದ್ರೆ ನೋಡಿರಿ, ನೀರು ಕಾಯಿಬೇಕ್ರೆ ಮಾತ್ರ ಇಲ್ಲೇನು ಇವೇನು ನೀರು ಇಟ್ಟಿದನ್ರಲ್ಲ ನಾ ಈಗ ಅವು ನೀರಿನಲ್ಲಿ ಚೆಂದಂಗೆ ಕುದಿಯಾಕತ್ತು ಅಂದ್ರೆ ಇಡ್ಲಿ ಇದನ್ನ ಹಾಕಿ ಇಟ್ಟು ತಂದ್ರೆ ತಿಳ್ಕೊರಿ ನೀವು. ಇಡ್ಲಿ ಡೈರೆಕ್ಟ್ಲಿ ಅಂದ್ರೆ ಏನಾಕತ್ರಿ ಫಳ್ ಆಕಾರ ಒಮ್ಮೆನ ರೀ. ನೀವು ಕಾಯಿಲಾರ್ದನ ಇದನ್ನ ಮಾಡ್ರಿ ಅಂದ್ರೆ ತಿಳ್ಕೊರಿ ನೀವು. ಹಂಗೆ ಹಾಕಿರಂದ್ರೆ ಅವು ಏನಾಕಾವ್ರಿ ಅಷ್ಟೊಂದು ಫಳಾಗಂಗಿಲ್ಲ. ಆಮೇಲೆ ಜಿಗಿಟ್ ಹೊಡಿತಾವ್ರಿ ಅವು. ಹಿಂಗೆ ಆಕತ್ರಿ. ಯಾವುದೇ ಇಡ್ಲಿ ಇದನ್ನಲ್ಲ, ನಾ ಈ ಇಡ್ಲಿ ಮಾಡೋದಂತಂದು ಹೆಂಗೇನಿಲ್ಲ ರೀ. ನೀವು ಈಗ ಇಡ್ಲಿ ರವೆ ತಂದು ಡೈರೆಕ್ಟ್ ನೆಕ್ಸ್ಟ್ ಮಾಡ್ತಿರಲ್ಲೋ ಉದ್ದಿನ ಬೇಳೆದ ಹಾಕಿ ಅದಕ್ಕೂ ಈ ಟಿಪ್ಸ್ ಇದನ್ನ ಹಾಕತ್ರಿ. ಆಮೇಲೆ ಮತ್ತೊಂದು ಇದನ್ನಂದ್ರೆ ಏನು ಹೇಳೋದಂದ್ರೆ ರೀ, ಈಗ ಇದು ಇಡ್ಲಿ ಪಾತ್ರೆ ಐತಂದ್ರೆ ರೀ, ಇದಕ್ಕೆ ಇಡ್ಲಿ ಹಾಕಿರ್ತೀವಿ. ಇದನ್ನ ನಾವು ಡೈರೆಕ್ಟ್ ಇಟ್ಟಿವಿ ತಿಳ್ಕೊರಿ ನೀವು. ಇದು ಇಟ್ಟು ನಂತರ ಇದ್ರ ಮೇಲೆ ಏನಿದೆ ಇದೇನು ಇಡ್ತೀವ್ರಲೇನ ಅಂತಂದ ಈಗ ನಿಮ್ಗೆ ತೋರಿಸ್ತೀನಿ ಆಲ್ರೆಡಿ. ಇದು ಡೈರೆಕ್ಟ್ ಹಿಂಗೆ ಇದೇನು ಹೋಲ್ ಅದಾವಲ್ಲ ಇದ್ರ ಮೇಲೆ ಇದು ಹೋಲ್ ಹಿಂಗೆ ಇಡಬೇಡ್ರಿ ಮಾತ್ರ ರೀ. ಒಂದು ಹೆಂಗೆ ಹಿಡ್ದಂದ್ರೆ ರೀ ಇಲ್ಲಿ ಹೋಲ್ ಬರ್ಬೇಕು ರೀ. ಇದು ಈ ಇಡ್ಲಿ ಕೆಳಗೆ ಇದು ಈ ಹೋಲ್ ಬರ್ಬೇಕು ರೀ. ಅಂದ್ರೆ ಅದು ಹೋಗೇನಿಲ್ಲ ರೀ. ಏನಾಕತಿ ಇಡ್ಲಿ ಫಳ್ ಹಾಕಾವ್ರಿ. ಇದು ಒಂದು ಟಿಪ್ಸ್ ಮಾತ್ರ ಇದಕ್ಕೆ ಅನ್ವಯ ಹಾಕತ್ರಿ. ಇದಲ್ರಿ ಯಾವ ಇಡ್ಲಿ ಮಾಡಿರಿ ರೀ ಈ ಟಿಪ್ಸ ಇದನ್ನ ಹಾಕತ್ರಿ. ಈಗ ಬರೀ ಇಡ್ಲಿ ಹಾಕ್ತಾನೆ ರೀ ಅದ್ರೊಳಗೆ. ಇದೇನು ಇರ್ತೈತಲ್ಲ ಈಗ ಹಾಕೇನಿಲ್ರು ಇದ್ರ ಮ್ಯಾಲೆ ಏನಿಲ್ರಿ, ಈ ಹೋಲು ಇದ್ರ ಮೇಲೆ ಬರಬಾರ್ದು ರೀ. ಇದು ಇಡ್ಲಿ ಇದ್ರ ಮೇಲೆ ಬರ್ಬೇಕು ರೀ. ಗೊತ್ತಾಕತ್ತ ಅನ್ನತ್ತೀನಿ ನಾನು. ಹಿಂಗೆ ಇಟ್ಟಿದಂದ್ರೆ ತಿಳ್ಕೊರ್ ನೀವು ರೀ. ಅಂದ್ರೆ ಉಗಾ ಅದ್ರ ಪಾಸ್ ಹಾಕತ್ರಿ. ಆಮೇಲೆ ಇಡ್ಲಿ ಫಳ್ ಹಾಕತ್ರಿ. ಈಗ ಹಾಕೇನ್ರಿ ಇಡ್ಲಿ ಎಲ್ಲ. ಆಮೇಲೆ ಪೂರ್ತಿ ಗ್ಯಾಸ್ ಜೋರು ಇಟ್ಟೇನು ಮಾತ್ರ ರೀ. ಒಂದು 15 ನಿಮಿಷನಾಗ ಹಾಕತ್ರಿ. ಇದು ಪೂರ್ತಿ ಇಡ್ಲಿನ ಹಾಕತ್ರಿ. ಏನು ಮಾಡೋದ್ರಿ, ಒಂದು 6-7 ನಿಮಿಷ ಫುಲ್ ಇಡೋದ್ರಿ ಗ್ಯಾಸ್. ಆಮೇಲೆ ಇನ್ನೊಂದು 5 ನಿಮಿಷ ಭಾಳಾದ್ರೆ ಇದನ್ನ ಏನು ಮಾಡೋದ್ರಿ, ಒಂಚೂರು ಮೀಡಿಯಮ್ ಇಟ್ಟನಿಲ್ರಿ ಬೇಯಿಸ್ಕೋದು. ಅಂದ್ರೆ ಇಡ್ಲಿ ರೆಡಿ ಹಾಕಾವ್ರಿ. ತೋರಿಸ್ತೀನಿ ನಿಮ್ಗೆ ಇದನ್ನ ಆದ ನಂತರನು. ಈಗ ನಾ ಫುಲ್ ಜೋರು ಇಟ್ಕೊಂಡೇನ್ರಿ. ಈಗ ನೋಡ್ರಿ ಇಡ್ಲಿ ಆಗ್ಯಾವ್ರಿ. ನೋಡ್ಬೋದು ನೀವು, ಬಿಸಿ ಐತ್ರಿ. ನೋಡ್ರಿ ನಾ ಗೊತ್ತಾಗತ್ತೆ ನಿಮ್ಗೆ ಯಾವ ರೀತಿ ಆಗ್ಯಾವ ಅನ್ನೋದು. ತೋರಿಸ್ತೀನಿ ರೀ. ನೋಡ್ರಿ ಈಗ ಮುರಿದು ತೋರ್ಸನ್ ನಿಮ್ಗೆ ರೀ ಯಾವ ರೀತಿ ಫಳ್ ಆಗ್ಯಾವ ಅನ್ನೋದು. ನೋಡ್ರಿ ಈ ರೀತಿ ಆಗ್ಯಾವ್ರಿ. ಕೈಗೂ ಅಂಟ್ಕೋದಿಲ್ಲ ಮಾತ್ರ. ನೋಡ್ಬೋದು ಇಲ್ಲಿ ಹೆಂಗೆ ಸ್ಪಾಂಜ್ ಆಗೈತೆ ಅನ್ನೋದು. ಇದು ನೋಡ್ರಿ ಯಾರೂ ಅನ್ನಂಗೆ ಇಲ್ರಿ ರವಾದು ಈ ರೀತಿ ಸಾದಾ ರವಾದು ಮಾಡೇವತ್ತಂದು ಗುರ್ತು ಹಿಡಿಯಂಗಿಲ್ಲ ರೀ. ಆ ರೀತಿ ಆಗೈತಿ. ನೋಡ್ಬೋದು ನೀವು ಇಲ್ಲಿ ಸ್ಪಂಜ್. ಆಮೇಲೆ ಇವಾಗ ಎಷ್ಟೊತ್ತನ ಇಟ್ರು ಏನು ಆಗಂಗಿಲ್ಲ ಮಾತ್ರ ರೀ. ಮೆತ್ತಗೆ ಇರ್ತಾವೆ. ಆಮೇಲೆ ಮೇನ್ ಅಂದ್ರೆ ನೋಡ್ರಿ ಕೈಗೆ ಸಕಟ ಅಂಟ್ಕೊಂಗೂ ಇಲ್ರಿ. ಕ್ಲೀನಾಗೆ ಈ ಪ್ಲೇಟ್ ಸಕ ಕ್ಲೀನಾಗೆ ಹೊಂಟದ್ರ ಅದು ಹೊಂಟು ಮುಂದೆಲ್ಲ. ನೋಡ್ರಿ ಫೈನಲಿ ಇಡ್ಲಿ ನಾಷ್ಟ ರೆಡಿ ಐತ್ರಿ. ಚಟ್ನಿನೂ ಆಗೈತ್ರಿ. ಆಮೇಲೆ ಸಾಂಬಾರು ಆಗೈತ್ರಿ. ಇಡ್ಲಿ ಅಂತೂ ನಿಮ್ಗೆ ತೋರಿಸಿ ಅದೇನ್ರಿ. ನೋಡ್ರಿ ಈಗಾದ್ರೂ ರೀ ಎಷ್ಟು ಸ್ಪಾಂಜಿ ಅದಂದ ಇಡ್ಲಿ ಚಟ್ನಿ ಅಂತೂ ನಾ ರೆಸಿಪಿ ನಿಮ್ಮ ಜೊತೆ ನಾನು ಶೇರ್ ಮಾಡಿಲ್ಲ ರೀ. ಅದು ಯಾರಿಗೇ ಬೇಕಾದ್ರೆ ಕಮೆಂಟ್ ಮಾಡಿ ಹೇಳ್ರಿ, ನಾನು ನಿಮ್ಮ ಜೊತೆ ಶೇರ್ ಮಾಡ್ತೇನೆ ರೀ. ಇಡ್ಲಿ ಮಾತ್ರ ಮಸ್ತ್ ಆಗ್ಯಾವ ನೋಡ್ರಿ. ಬರ್ರಿ ತಿನ್ನಕ್ಕಿರ ಅಂತ ಇಡ್ಲಿ ತಿಂದ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋರಿ ಮಾತ್ರ ರೀ ಮರಿಲಾರ್ದ ರೀ. ಆಮೇಲೆ ಈ ರೆಸಿಪಿ ಹೆಂಗೆ ಅನ್ಸುತ್ತೆ ಅನ್ನೋದು ಕಮೆಂಟ್ ಮಾಡಿ ಹೇಳೋದು ಮಾತ್ರ ಮರಿಬೇಡ್ರಿ. ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತೆ ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋದ್ರೊಳಗೆ. ಅನ್ಕಸ್ಮಟ ಬಾಯ್ ಬಾಯ್. ಬರ್ರಿ ಮತ್ತು ಇಡ್ಲಿ ತಿನ್ಬರ್ರಿ ಎಲ್ಲರೂ.